ಓಕೆ, ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಲ್ಲಿ ನಾವು ಬಿಗಿನರ್ಸ್ ವರ್ಕೌಟ್ಗೆ ನಾವು ಏನೇನ್ ಮಾಡಬೇಕು, ಏನೇನ್ ಮಾಡ್ತಿದ್ವಿ ಅಂಡ್ ಹೌ ಟು ಯೂಸ್ ದಿಸ್ ಎಂಟೈರ್ ವರ್ಕೌಟ್ ಚಾರ್ಟ್ ಇನ್ ಆರ್ಡರ್ ಫಾರ್ ಯು ಟು ಗೆಟ್ ದ ಬೆನಿಫಿಟ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ. ಮೊದಲನೇದಾಗಿ ನಾವು ಇವಾಗ ಒಂದು ವರ್ಕೌಟ್ ಅಂತ ನೋಡ್ಬೇಕಾದ್ರೆ ಅಥವಾ ಒಂದು ಜಿಮ್ ಒಳಗೆ ಎಂಟರ್ ಆಗ್ತಿರ್ಬೇಕಾದ್ರೆ ನೋಬಡಿ ನೋಸ್ ವಾಟ್ ಟು ಡೂ. ಕೆಲವು ಜಿಮ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ that the trainer will be very busy. ಅವ್ರಿಗೆ ಒಂದು ಹೇಳಿರ್ತಾರೆ ದಟ್ ಬೇಸಿಕ್ಸ್ ಮಾತ್ರ ಹೇಳ್ಕೊಡಿ ಏನೋ ಒಂದು ಅಂತ, ಬಿಕಾಸ್ ಆಫ್ ದೇರ್ ಓನ್ ಥಿಂಗ್ಸ್. ಯಾಕಂದ್ರೆ ಏನಕ್ಕೆ ಇದನ್ನ ನಾನು ಹೇಳ್ತೀನಿ ಅಂತ ಅಂದ್ರೆ, ಒಬ್ಬ ಟ್ರೈನರ್ಗೆ ಸೇಲ್ಸ್ ಪ್ರೆಷರ್ ನ ಕೊಟ್ಟಿರ್ತಾರೆ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಸೇಮ್ ಥಿಂಗ್ ಇನ್ ದ ಜಿಮ್. ಸೊ ಕೆಲವರು ಅಟೆಂಡ್ ಮಾಡಲ್ಲ, ಕೆಲವರು ಹೇಳ್ಕೊಡಕ್ಕೆ ಪುರ್ಸತ್ತಿರಲ್ಲ ಅವ್ರಿಗೆ, ಅಂಡ್ ಕೆಲವರಿಗೆ ಹೇಳ್ಕೊಡಕ್ಕೂ ಆಗಲ್ಲ ಬಿಕಾಸ್ ಆಫ್ ದ ಲಾಟ್ ಆಫ್ ಥಿಂಗ್ಸ್ ಇನ್ ದ ಜಿಮ್, ಲಾಟ್ ಆಫ್ ರೂಲ್ಸ್ ಅಂತಾನೆ ಹೇಳ್ಬೋದು. ಅದು ಜಿಮ್ ಓನರ್ಗಳು ಅದೇನೋ ಒಂಥರ ವಿಯರ್ಡ್ ಮ್ಯಾಥ್ ನ ಯೂಸ್ ಮಾಡ್ಕೊಂಡು ಏನೋ ಒಂದ್ ಮಾಡ್ತಾರೆ, ಜಿಮ್ ವರ್ಕೌಟ್ ಆಗ್ಲಿ ಹಂಗೆ ಹಿಂಗೆ ಅಂತ. ಬಟ್ ಎನಿವೇಸ್, ಲೆಟ್ಸ್ ಕೀಪ್ ಇಟ್ ಟು ದ ಸೈಡ್ ಓವರ್ ದೇರ್. ಸೊ ಬಿಗಿನರ್ಸ್ಗೆ ಇವಾಗ ಜಿಮ್ ಒಳಗೆ ಹೋಗಿದ ತಕ್ಷಣ ನನ್ಗೇನು ಗೊತ್ತಿಲ್ಲಪ್ಪ, ಏನೂ ಮಾಡಕ್ಕಾಗಲ್ಲ ಅಂತ ಅಂದ್ರೆ, ದಯವಿಟ್ಟು ಗೋ ಚೆಕ್ ದ ಲಿಂಕ್ ಔಟ್. ಅಲ್ಲಿ ನಾನು ನಿಮ್ಗೆ ಒಂದು ಪ್ಲೇ ಲಿಸ್ಟ್ ನ ಹಾಕಿದೀನಿ. ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಪ್ರತಿಯೊಂದು ಬಾಡಿ ವೇಟ್ ಟ್ರೈನಿಂಗು, ವಾರ್ಮ್ ಅಪ್, ಜಿಮ್ಗೆ ಏನ್ ಎತ್ಕೊಂಡು ಹೋಗ್ಬೇಕು, ಸ್ಟ್ರೆಚಸ್, ಡಂಬಲ್ ವರ್ಕೌಟ್, ಬಾರ್ಬೆಲ್ ವರ್ಕೌಟ್ ಕೂಡ ನಿಮ್ಗೆ ಅದರಲ್ಲಿ ಇದೆ. ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ. ಸೊ ಹೌ ಡು ಯು ಚಾರ್ಟ್ ದಿಸ್ ಎಂಟೈರ್ ಥಿಂಗ್? ಸೊ ಇದನ್ನ ಏನ್ ಮಾಡ್ತೀವಿ ಅಂತ ಅಂದ್ರೆ, ಜಿಮ್ ಒಳಗೆ ಹೋಗಿದ ತಕ್ಷಣ ಒಂದೊಂದು ವಿಡಿಯೋನ ತಗೊಳ್ಳಿ. ಇವಾಗ ಸೇ ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಬಾಡಿ ವೇಟ್ ಟ್ರೈನಿಂಗ್ ನ ಇಟ್ಕೊಂಡು ಯು ಜಸ್ಟ್ ಸ್ಟಾರ್ಟ್ ಪುಟ್ಟಿಂಗ್ ಯೋರ್ ವರ್ಕ್ಔಟ್ ಫಾರ್ ದಿ ಎಂಟೈರ್ ಡೇ. ಬರೀ ಬಾಡಿ ವೇಟ್ ಟ್ರೈನಿಂಗ್ ಮಾಡಿ. ಸೆಕೆಂಡ್ ಡೇ ಬಂದ್ಬಿಟ್ಟು ಬಾರ್ಬೆಲ್, ಥರ್ಡ್ ಡೇ ಬಂದ್ಬಿಟ್ಟು ಕೇಬಲ್, ಫೋರ್ತ್ ಡೇ ಬಂದ್ಬಿಟ್ಟು ಡಂಬಲ್ ಅನ್ನೋ ತರ ಮಾಡಿದ್ರೆ ಅದು ನಿಮ್ಗೆ ಫುಲ್ ಬಾಡಿ ಸರ್ಕ್ಯೂಟ್ ಅಂತ ಆಗುತ್ತೆ. ಏನಪ್ಪ ಫುಲ್ ಬಾಡಿ ಸರ್ಕ್ಯೂಟ್ ಅಂದ್ರೆ ಎಲ್ಲ ಪ್ರತಿಯೊಂದು ಮಸಲ್ಗೂ ಫ್ರಮ್ ಹೆಡ್ ಟಿಲ್ ಟೋ ಯಾವ್ಯಾವ ಮಸಲ್ಸ್ ಇರುತ್ತೆ, ಏನೇನಿರುತ್ತೆ, ಅದಕ್ಕೆ ನೀವು ಒಂದು ಅವೇರ್ನೆಸ್ ನ ಕೊಡ್ತೀರಾ. ದಟ್ ಬಾಸ್, ಐ ಆಮ್ ಡೂಯಿಂಗ್ ದಿಸ್ ವರ್ಕೌಟ್, ಇದಕ್ಕೆ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಒಂದು ಪೇನ್ ಥ್ರೆಶೋಲ್ಡ್ ಬೇಕು, ಅಲ್ಲಿ ಮಸಲ್ ಬಿಲ್ಡ್ ಆಗ್ಬೇಕು ನನಗೆ, ಬಿಕಾಸ್ ನಾನು ಈ ಮಸಲ್ ನ ಯೂಸ್ ಮಾಡ್ತಿದ್ದೀನಿ ಅಂತ. ಇದಾದ್ಮೇಲಿಂದ ಒಂದು ಸರ್ಕ್ಯೂಟ್ ಟ್ರೈನಿಂಗ್ ಅಂತ ಆದ್ಮೇಲಿಂದ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತ ಕೇಳೋರ್ಗೆ, ಇವಾಗ ನಿಮ್ಗೆ ಬಾಡಿ ವೇಟ್ ಟ್ರೈನಿಂಗು, ಡಂಬೆಲ್ಲು, ಬಾರ್ಬೆಲ್ಲು, ಕೇಬಲ್ಲು ಅಂತ 4 ವರ್ಕೌಟ್ ನ ಕೊಟ್ಟಿದ್ದೀನಿ, ಆಯ್ತಾ. ಇದರಿಂದ ಬೈಸೆಪ್ಸ್ ಅಂತ ಹೇಳಿದ್ರೆ, ಬೈಸೆಪ್ ವರ್ಕೌಟ್ ಇಲ್ಲಿಂದ ಒಂದು, ಇಲ್ಲಿಂದ ಒಂದು, ಇಲ್ಲಿಂದ ಒಂದು, ಇಲ್ಲಿಂದ ಒಂದು, 4 ವೇರಿಯೇಷನ್ಸ್ ಆಗುತ್ತೆ ನಿಮ್ಗೆ. ಇದನ್ನ ನೀವು 4 ಸೆಟ್, ಒಂದು ಎಕ್ಸರ್ಸೈಸ್ ನ 4 ಸೆಟ್ ಮಾಡಿ ಕೌಂಟಿಂಗ್ಸ್ ಬಂದ್ಬಿಟ್ಟು ನೀವು 12, 10, 8, 6, 4 ಮಾಡಿ, ಇಲ್ಲಾಂದ್ರೆ 3 ಮಾಡಿ. ಸ್ಟಾರ್ಟಿಂಗ್ ಅಲ್ಲಿ 12, 10, 8 ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಳ್ಳಿ. ಇದನ್ನ ಸಿಂಪಲ್ ಆಸ್ ಇಟ್ ಇಸ್. ಜಾಸ್ತಿ ಏನು ಸ್ಟಾರ್ಟಿಂಗ್ ಅಲ್ಲೇ ನೀವೇನು ಎತ್ತಿ ದಬ್ಬಾಕಿದ ತಕ್ಷಣ ಒಂದೇ ಸತಿ ಬಾಡಿ ಬಂದ್ಬಿಟ್ಟು ನೀವೇನು ಋತಿಕ್ ರೋಷನ್ ಆಗ್ಬಿಡಲ್ಲ, ಅಥವಾ ನಮ್ಮ ಸೂಪರ್ ಸ್ಟಾರ್ ಯಶ್ ಆಗ್ಬಿಡಲ್ಲ ನೀವು, ಅಥವಾ ಪುನೀತಣ್ಣ ಆಗಲ್ಲ ಯಾರು. ಸೊ ದಯವಿಟ್ಟು ಟೇಕ್ ಇಟ್ ಸ್ಲೋ. ಇಟ್ ಇಸ್ ಗೋನ್ ಟೇಕ್ ಅ ಲಾಂಗರ್ ಪ್ರಾಸೆಸ್. ಸ್ವಲ್ಪ ಟೈಮ್ ಕೊಡಿ ನಿಮ್ ಬಾಡಿಗೂ, ಸೊ ದಟ್ ಇಟ್ ಡಸಂಟ್ ಬಿ ಅಂಡರ್ ಸ್ಟ್ರೆಸ್. ಸೊ ಇವಾಗ ಬೈಸೆಪ್ಸ್ ಫಸ್ಟ್ ಇವಾಗ ಏನ್ ಮಾಡ್ತೀವಿ, ಮಂಡೇ ಚೆಸ್ಟ್ ಮಾಡ್ತೀವಿ, ಟ್ಯೂಸ್ಡೇ ಬೈಸೆಪ್, ವೆಡ್ನೆಸ್ಡೇ ಬ್ಯಾಕ್, ಥರ್ಸ್ಡೇ ಟ್ರೈಸೆಪ್ಸ್, ಫ್ರೈಡೇ ಶೋಲ್ಡರ್ಸ್, ಸ್ಯಾಟರ್ಡೇ ಲೆಗ್ಸ್. ಸಿಂಪಲ್ ಆಗಿ ಈ ತರ ಒಂದು ಚಾರ್ಟ್ ನ ಇಟ್ಕೊಳ್ಳಿ. ಸೊ ಲೆಗ್ಸ್ ದಿನ ಏನೇನ್ ಲೆಗ್ಸ್ ಮಾಡಿದೀವೋ ಆ ವರ್ಕೌಟ್ಸ್ ನ ತಗೊಂಡು ಜಸ್ಟ್ ಪುಟ್ ಇಟ್ ಅಪ್. ಲೆಗ್ಸ್ ಯಾವ್ಯಾವ್ದಿದೆ ಅನ್ನೋದು 4 ವರ್ಕೌಟ್ ತಗೊಳ್ಳಿ, ವರ್ಕೌಟ್ ಮಾಡಿ. ಇದನ್ನ ನೀವು 2 ವೀಕ್ಸ್ ಮಾಡಬಹುದು. ಸೊ ಈ ಎಂಟೈರ್ ಪ್ಲಾನ್ ಏನಿದೆ, ಒಂದು ಪ್ಲೇ ಲಿಸ್ಟ್ ನಾನು ಏನ್ ಮಾಡಿದೀನಿ, ಅದು ನಿಮ್ಗೆ ಇಟ್ ವಿಲ್ ಸರ್ವ್ ಯು ಫಾರ್ ಅರೌಂಡ್ 1.5 months to 1 month. ಓಕೆ. ಸೊ ಇದಾದ್ಮೇಲಿಂದನು ನೀವು ಇದನ್ನ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿ ಮಸಲ್ ಮೆಮೊರಿ ಆಗುತ್ತೆ. ಒಂದು ಕನಿಷ್ಠ ಪಕ್ಷ ಒಂದು 2 ತಿಂಗಳು ಮಾಡಿದ್ರೆ ಇದನ್ನ ಯು ವಿಲ್ ಬಿ ಗುಡ್ ಟು ಗೋ. ಅಡ್ವಾನ್ಸ್ ವರ್ಕೌಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು. ಆ ಟೈಮಲ್ಲಿ ನಿಮ್ಗೆ ಯೂಟ್ಯೂಬ್ ಕ್ರಿಯೇಟರ್ಸ್ 1000 ಜನ ಇರ್ತಾರೆ, 1000 ಏನೇನೋ ಹೇಳ್ತಾ ಇರ್ತಾರೆ, ಅವ್ರ ಪರ್ಸ್ಪೆಕ್ಟಿವ್ ಇವ್ರ ಪರ್ಸ್ಪೆಕ್ಟಿವ್ ಅಂತ. ನನ್ನ ಗುರಿ ಏನಂತ ಅಂದ್ರೆ, ನಿಮ್ಗೆ ಒಬ್ರು ಬಿಗಿನರ್ ಆದ್ರಿಂದ ಜಿಮ್ ಒಳಗೆ ಹೋಗ್ಬೇಕಾದ್ರೆ ಇನ್ಸೆಕ್ಯೂರ್ ಫೀಲ್ ಆಗೋರ್ಗೆ, ಏನ್ ಮಾಡ್ಬೇಕಪ್ಪ ಗೊತ್ತಿಲ್ಲ, ಎಂತ ಮಾಡ್ಬೇಕು ಗೊತ್ತಿಲ್ಲ ಅಂತ ಹೇಳೋರ್ಗೆ ಇದು ಈ ಒಂದು ಹೆಲ್ಪ್ಫುಲ್ ಆಗ್ಲಿ ಅಂತ ಒಂದು ವಿಡಿಯೋ. ಇದರಿಂದ ನಾನು ಪ್ರಾಫಿಟ್ ಏನು ಮಾಡ್ತಿಲ್ಲ, ಇದರಿಂದ ನನಗೇನಿಲ್ಲ. ಜಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಅಷ್ಟೇ. ಅದ್ ಬಿಟ್ಟು ನಾನು ಇನ್ನೇನು ಕೇಳಲ್ಲ. ಪ್ರಮೋಟಿಂಗ್ ಹೆಲ್ತ್ ಟು ಪೀಪಲ್ ಇಸ್ ಓನ್ಲಿ ಮೈ ಗೋಲ್, ಅಂಡ್ ಬೆಟರ್ಮೆಂಟ್ ಆಫ್ ಪೀಪಲ್ ಇಸ್ ಓನ್ಲಿ ಮೈ ಗೋಲ್. ಸೊ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್. ಈ ಒಂದು ಏನ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದೀನಿ, ಇದ್ರದ್ದು ಚಾರ್ಟ್ ಹೆಂಗ್ ಮಾಡಬೇಕು, ಇದ್ರದ್ದು ಲೈಕ್ ಹೌ ಟು ಪಿಕ್ ದ ವರ್ಕ್ಔಟ್ಸ್ ಅಂಡ್ ಥಿಂಗ್ಸ್ ಲೈಕ್ ದಟ್ ಅನ್ನೋದೆಲ್ಲಾನು ನಾನು ಅದೇ ಒಂದು ಶಾರ್ಟ್ಸ್ ಅಲ್ಲಿ ಮಾಡಿದೀನಿ. ಯು ಕ್ಯಾನ್ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಆಲ್ಸೋ, Surya_610 ಅಂತ.
ಸೊ ನೀವು ಅದನ್ನ ಟೈಪ್ ಮಾಡಿದ್ರೆ ಯು ಕ್ಯಾನ್ ಫೈಂಡ್ ಮಿ ಆನ್ ಇನ್ಸ್ಟಾಗ್ರಾಮ್ ಆಲ್ಸೋ. ಅಲ್ಲೂ ಕೂಡ ನಾನು ನಿಮಗೆ ಫಿಟ್ನೆಸ್ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀನಿ. ಮುಂದಿನ ಬರೋ ದಿನಗಳಲ್ಲಿ ನಾನು ಹೌ ಟು ಡೂ ಹೋಮ್ ವರ್ಕೌಟ್ಸ್ ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸುಮ್ನೆ ಏನೋ ಮಾಡ್ತಾ ಇದೀನಿ ಹಂಗೆ ಹಿಂಗೆ ಅಂತ ಅನ್ನೋದ್ಕಿಂತ ಐ ಜಸ್ಟ್ ವಾಂಟೆಡ್ ಟು ಎಜುಕೇಟ್ ಮೈ ಸೆಲ್ಫ್ ಅಂಡ್ ದೆನ್ ಗೆಟ್ ಟು ನೋ ಮೋರ್ ಅಬೌಟ್ ದಿಸ್. ನಂತರ ಗೊತ್ತಿಲ್ದಿರೋರ್ಗೆ, ಮಾಡಿಲ್ದಿರೋರ್ಗೆ ನ್ಯೂಟ್ರಿಷನ್ ಅಂದ್ರೆ ಏನು, ವರ್ಕೌಟ್ ಅಂದ್ರೆ ಏನು ಗೊತ್ತಿರ್ಲಿಲ್ಲ ನನಗೆ. ಎಲ್ಲ ಹೋಗಿ ಅಲ್ಲಿ ಒಂದು ಕ್ಯಾಲಿಫೋರ್ನಿಯಾ ಬೋಲ್ಡರ್ ಯೂನಿವರ್ಸಿಟಿನಲ್ಲಿ ಆನ್ಲೈನಲ್ಲಿ ತಗೊಂಡೆ ನಾನು. ಸೊ ಇಟ್ ವಾಸ್ ಆನ್ಲೈನ್ ಕೋರ್ಸ್. ಇಲ್ಲಿ ಕೂತ್ಕೊಂಡೆ ನಾನು ಮಾಡಿದ್ದು. ಅಲ್ಲಿಗೆ ಹೋಗಿ ನಾನೇನು ಫುಲ್ಲು ಪ್ರಶಸ್ತಿನೆಲ್ಲ ಇಟ್ಕೊಂಡು ಬಂದು ನಾನೇನು ತೋರಿಸಿಲ್ಲ. ಸೊ ನಾಲೆಜ್ ಐ ಹ್ಯಾವ್, ಸ್ವಲ್ಪ ನಾಲೆಜ್ ಇದೆ, ತಕ್ಕ ಮಟ್ಟಕ್ಕಿದೆ. ಜನಕ್ಕೆ ಬುಲ್ಶಿಟ್ಗಳನ್ನ ಹೇಳಲ್ಲ. ದಯವಿಟ್ಟು ಫಾಲೋ ಮಾಡಿದ್ರೆ ಫಾಲೋ ಮಾಡ್ಬೋದು, ಇಲ್ಲ ಅಂತ ಅಂದ್ರೆ ಗೋ ಹೆಡ್ ವಿತ್ PT. ಅವರೇ ಹೇಳ್ಕೊಡ್ತಾರೆ. ಎಕ್ಸ್ಟ್ರಾ ದುಡ್ಡು ಒಂದು 30-40 ಸಾವಿರ ಖರ್ಚು ಮಾಡಿ ಅವರೇ ಹೇಳ್ಕೊಡ್ತಾರೆ, ನಿಮ್ಗೆ ಇದು ಮಾಡ್ತಾರೆ. ಬಟ್ ಫಾರ್ ದ ಪೀಪಲ್ ಹೂ ಆರ್ ಲೈಕ್ ಲೈಕ್ ಇಲ್ಲ ನಾವು ಕಲಿಬೇಕು, ನಾವೇ ಮಾಡಬೇಕು ಅಂತ ಹೇಳೋರಿಗೆಲ್ಲ, ದುಡ್ಡಿಲ್ಲ ಅಂತ ಹೇಳಲ್ಲ ಜನಕ್ಕೆ, ಕಲಿಬೇಕು ಮಾಡಬೇಕು ಅಂತ ಹೇಳೋರಿಗೆಲ್ಲನೂ ದಯವಿಟ್ಟು ಫಾಲೋ ದಿಸ್ ವಿಡಿಯೋ. ದಿಸ್ ಇಸ್ ಸೊ ದಟ್ಸ್ ಇಟ್ ಗೈಸ್. ದಯವಿಟ್ಟು ನಿಮ್ಮ ಡೌಟ್ಸ್ಗಳನ್ನ ಮತ್ತೆ ನಿಮ್ಮ ಕನ್ಸರ್ನ್ಸ್ಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಪ್ರಾಬಬ್ಲಿ 93 ಫಾಲೋವರ್ಸ್ ಇದ್ರು, ಇವಾಗ ಏನೊಂದು 174 ಫಾಲೋವರ್ಸ್ ಇದ್ದಾರೆ. And I'm really happy about it. Growth is growth, Guru. I'm really grateful for every single person to support me, and thank you so much. Love you guys. Jai Karnataka, Jai Hind. See you in the next video. Bye bye. Take care. Good night.